ವಿದ್ಯಾರ್ಥಿ ಜೀವನದ ಮಹತ್ವದ ಮೈಲಿಗಲ್ಲು ಎಸ್ಎಸ್ಎಲ್ಸಿ. ಎಸ್ಎಸ್ಎಲ್ಸಿ ಫಲಿತಾಂಶ ಇವತ್ತು ಹೊರಬಿದ್ದಿದೆ. ಲಕ್ಷಾಂತರ ವಿದ್ಯಾರ್ಥಿಗಳು ಮಹತ್ವದ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ. ಈ ಬಾರಿಯೂ ಕೂಡ ವಿದ್ಯಾರ್ಥಿನಿಯರೇ ಮೇಲುಗೈ ಸಾಧಿಸಿದ್ದಾರೆ. ಓವರ್ ಆಲ್ ರಿಸಲ್ಟ್ ಬಗ್ಗೆ ಏನು ವಿಚಾರ ಬನ್ನಿ ನೋಡೋಣ. ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟ. 22 ವಿದ್ಯಾರ್ಥಿಗಳು ಟಾಪ್. ದಕ್ಷಿಣ ಕನ್ನಡ ಜಿಲ್ಲೆ ಫಸ್ಟ್, ಕಲಬುರಗಿ ಜಿಲ್ಲೆ ಲಾಸ್ಟ್. ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾಗಿದೆ. ವಿದ್ಯಾರ್ಥಿ ಜೀವನದ ಮಹತ್ವದ ಮೈಲಿಗಲ್ಲನ್ನ 5 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ದಾಟಿದ್ದಾರೆ. ಈ ಬಾರಿ 66.14% ಫಲಿತಾಂಶ ಬಂದಿದೆ. ಎಂದಿನಂತೆ ಈ ಬಾರಿಯೂ ವಿದ್ಯಾರ್ಥಿನಿಯರೇ ಮೇಲುಗೈ ಸಾಧಿಸಿದ್ದಾರೆ. 22 ವಿದ್ಯಾರ್ಥಿಗಳು 625ಕ್ಕೆ 625 ಅಂಕಗಳನ್ನ ಪಡೆದು ರಾಜ್ಯಕ್ಕೆ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ವಿಜಯಪುರ ಜಿಲ್ಲೆಯ ಆಕ್ಸ್ಫರ್ಡ್ ಶಾಲೆಯ ಅಖಿಲ್ ಅಹಮದ್ ನದಾಫ್, ದೇವನಹಳ್ಳಿ ತಾಲೂಕಿನ ನೀಲಗಿರೇಶ್ವರ ವಿದ್ಯಾನಿಕೇತನ ಶಾಲೆಯ ಭಾವನಾ, ಬೆಂಗಳೂರು ಉತ್ತರದ ಸೇಂಟ್ ಯಶ್ ಶಾಲೆಯ ಧನಲಕ್ಷ್ಮಿ, ಮೈಸೂರು ಜಿಲ್ಲೆಯ ಮರಿಮಲ್ಲಪ್ಪ ಹೈಸ್ಕೂಲ್ನ ಧನುಷ್, ಮಂಡ್ಯ ಜಿಲ್ಲೆ ಕೆಆರ್ಪೇಟೆಯ ಸಾಹುಕಾರ್ ಚಿಕ್ಕನಗೌಡ ಶಾಲೆಯ ಧೃತಿ, ಬೆಂಗಳೂರು ದಕ್ಷಿಣ ವಿಜಯಭಾರತಿ ವಿದ್ಯಾಲಯದ ಜಾಹ್ನವಿ, ಬೆಂಗಳೂರು ಉತ್ತರ ಜಿಲ್ಲೆ ಎಂಇಎಸ್ ಕಿಶೋರ ಕೇಂದ್ರದ ಮಧುಸೂದನ್ ರಾಜ್, ತುಮಕೂರು ಜಿಲ್ಲೆಯ ಚೇತನ ವಿದ್ಯಾಮಂದಿರದ ಮೊಹಮ್ಮದ್ ಮಸ್ತೂರ್, ಚಿತ್ರದುರ್ಗದ ರಾಷ್ಟ್ರೀಯ ಅಕಾಡೆಮಿ ಶಾಲೆಯ ಮೌಲ್ಯ, ಶಿವಮೊಗ್ಗ ಜಿಲ್ಲೆಯ ಪ್ರಿಯದರ್ಶಿನಿ ಹೈಸ್ಕೂಲ್ನ ನಮನ ಈ ಬಾರಿಯ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 625ಕ್ಕೆ 625 ಅಂಕ ಗಳಿಸಿದ್ದಾರೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ನನ್ನ ಹೆಸರು ಇರುತ್ತೆ ಅಂತ, ಬಟ್ ನನ್ನ ಹೆಸರು ಬಂದಾಗ ಅದು ನಂಗೆ ಶಾಕ್ ಆಯಿತು, ನಾನೇನೋ ಅದು ಅಲ್ವಾ ಅಂತ. ಬಟ್ ಚೆಕ್ ಮಾಡಾದ್ಮೇಲೆ ನನಗೆ ತುಂಬ ಖುಷಿ ಆಯಿತು. ಡೇ 1ಇಂದಾನೇ ಸ್ಟಾರ್ಟ್ ಮಾಡ್ಕೊಂಡೆ ಓದೋಕ್ಕೆ. ಡೈಲಿ 6 hours ಓದ್ತಿದ್ದೆ ನಾನು. ಈ ಥರ ಡೈಲಿ ಓದ್ತಿರ್ನಲ್ಲ, ಆ ರೀತಿಯಿಂದ ಈ ಥರ ಬಂದಿದೆ ರಿಸಲ್ಟ್. ಸ್ಕೂಲಿಂದ ತುಂಬ ಸಪೋರ್ಟ್ ಇತ್ತು ನನಗೆ. ನಾನು ಯಾವ ಟ್ಯೂಷನ್ನು ಅಟೆಂಡ್ ಮಾಡಿಲ್ಲ. ಸೊ ಎಕ್ಸ್ಟ್ರಾ ಕ್ಲಾಸಸ್ ಎಲ್ಲ ಸ್ಕೂಲಿಂದನೇ ತೊಗೊಂಡಿದ್ದು. ಸೊ ಪ್ರಿಪ್ರೇಟ್ರೀಸ್ ಎಲ್ಲ ಚೆನ್ನಾಗಾಗಿತ್ತು. ಸೊ ಈ ಸಲ ಕಾನ್ಫಿಡೆಂಟ್ ಆಗುತ್ತೆ. ಹಾಗೆಯೇ ಬೆಂಗಳೂರು ದಕ್ಷಿಣದ ಮಾತಾ ನ್ಯಾಷನಲ್ ಇಂಗ್ಲಿಷ್ ಶಾಲೆಯ ನಮಿತಾ, ಚಿತ್ರದುರ್ಗ ಜಿಲ್ಲೆಯ ರಾಷ್ಟ್ರೀಯ ಅಕಾಡೆಮಿ ಇಂಗ್ಲಿಷ್ ಶಾಲೆಯ ನಂದನ್, ಶಿವಮೊಗ್ಗ ಜಿಲ್ಲೆ ರಾಮಕೃಷ್ಣ ಇಂಗ್ಲಿಷ್ ಶಾಲೆಯ ನಿತ್ಯ, ಬೆಂಗಳೂರು ಗ್ರಾಮಾಂತರದ ಚಂದ್ರಶೇಖರನಾಥ ಸ್ವಾಮೀಜಿ ಶಾಲೆಯ ರಂಜಿತಾ, ಬೆಳಗಾವಿ ಸರ್ಕಾರಿ ಕಾಂಪೋಸಿಟ್ ಪಿಯು ಕಾಲೇಜಿನ ರೂಪಾ ಪಾಟೀಲ್, ಶಿವಮೊಗ್ಗ ಜಿಲ್ಲೆಯ ಆದಿಚುಂಚನಗಿರಿ ಹೈಸ್ಕೂಲ್ನ ಸಹಿಷ್ಣು, ಶಿರಸಿಯ ಸರ್ಕಾರಿ ಕಾಂಪೋಸಿಟ್ ಉರ್ದು ಶಾಲೆಯ ಶಗುಪ್ತಾ ಅಂಜುಮ್, ಉಡುಪಿ ಜಿಲ್ಲೆ ಕಾರ್ಕಳದ ಜ್ಞಾನಸುಧಾ ಇಂಗ್ಲಿಷ್ ಶಾಲೆಯ ಸ್ವಸ್ತಿ ಕಾಮತ್, ಮೈಸೂರು ಜಿಲ್ಲೆ ವಿಜಯನಗರದ ಬಿಕೆಎಸ್ಬಿಬಿ ಶಾಲೆಯ ತಾನ್ಯಾ, ಹಾಸನ ಜಿಲ್ಲೆ ಚಿಕ್ಕಹೊನ್ನೇನಹಳ್ಳಿ ಗ್ರಾಮದ ವಿಜಯ ಶಾಲೆಯ ಉತ್ಸವ್ ಪಟೇಲ್, ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಚಿರೆಕ್ ಪಬ್ಲಿಕ್ ಶಾಲೆಯ ಯಶ್ಮಿತಾ ರೆಡ್ಡಿ, ಬೆಂಗಳೂರು ಉತ್ತರ ತಾಲೂಕಿನ ಹೋಲಿ ಚೈಲ್ಡ್ ಇಂಗ್ಲಿಷ್ ಶಾಲೆಯ ಯುಕ್ತ 625ಕ್ಕೆ 625 ಅಂಕಗಳನ್ನು ಪಡೆದಿದ್ದಾರೆ. ಇನ್ನು ಈ ಬಾರಿಯೂ ದಕ್ಷಿಣ ಕನ್ನಡ ಜಿಲ್ಲೆಯೇ ಮೊದಲ ಸ್ಥಾನ ಗಳಿಸಿದೆ. ಕಲಬುರಗಿ ಜಿಲ್ಲೆ ಕೊನೆಯ ಸ್ಥಾನದಲ್ಲಿದೆ. ಟಿವಿ9 ಜೊತೆ ಮಾತನಾಡಿದ ಟಾಪರ್ಸ್ ಸಂತಸ ಹಂಚಿಕೊಂಡ್ರು. ತುಂಬ ಖುಷಿ ಆಗ್ತಿದೆ. ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಇಷ್ಟೊಂದೆಲ್ಲ ಬರುತ್ತೆ ಅಂತ. ಒಂಥರ ಶಾಕಿಂಗು. ನಾನು ಕಾಲೇಜಿಗೆ ಹೋಗಿದ್ದೆ, ಅಲ್ಲಿ ಆಚೆ ಬನ್ನಿ ಅಂತ ಅಂದರು, ಸ್ಕೂಲಿಗೆ ಹೋಗಬೇಕು ಅಂತ. ಆಮೇಲೆ ಅಪ್ಪ ಬಂದ ತಕ್ಷಣ ಹೇಳಿದ್ರು ಫಸ್ಟ್ ರ್ಯಾಂಕ್ ಬಂದಿದೆಯಾ ಅಂತ. ತುಂಬ ಖುಷಿ ಆಯಿತು. ಎಲ್ಲ ಕ್ರೆಡಿಟ್ಸು ಅಮ್ಮಂಗೆ, ಟೀಚರ್ಸ್ಗೆ, ಅಪ್ಪಂಗೆ, ನನಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ರು ಎಲ್ಲರಿಗೂ ಹೋಗಬೇಕು. ತುಂಬ ಖುಷಿ ಆಗ್ತಿದೆ ನನಗೆ. ಮೊದಲನೇದಾಗಿ ನಮ್ಮದು ಸ್ಕೂಲ್ ಅವ್ರ ಎಫರ್ಟಿಗೆ ಸಿಕ್ತು ಅಂತ ಅದು ಜಾಸ್ತಿ. ಸ್ಕೂಲ್ ಅವ್ರ ಎಫರ್ಟ್ ಅಂದರೆ ಅವ್ರು ಇಷ್ಟು ಎಫರ್ಟ್ ಅಂದರೆ ಅವರೇ SSLC ಅನ್ನೋರ ಥರ ಎಲ್ಲೆಲ್ಲಿಂದ ಕ್ವೆಶನ್ ಪೇಪರ್ ಹುಡ್ಕೊಂಬರ್ದು 1.0001% ಅವ್ರು ಸ್ಕೂಲ್ ಅವ್ರು ಕಡಿಮೆ ಮಾಡಿಲ್ಲ. ದೆನ್ ಅಪ್ಪ ಅಮ್ಮನ ಆಶೀರ್ವಾದ, ದೆನ್ ಫ್ಯಾಮಿಲಿ ಅವ್ರದ್ದೆಲ್ಲ ಖುಷಿ ಆಯಿತು ಅಂಥೇಳಿ ಮನಸ್ಸಲ್ಲಿ ಒಂಥರ ಇವರೆಲ್ಲ ಇಷ್ಟು ವರ್ಷ ನನಗೆ ಒಳ್ಳೆ ಮಾಡಿದ್ದಕ್ಕೆ, ನನಗೆ ಸಾಕಿದ್ದಕ್ಕೆಲ್ಲ ಏನೋ ಒಂದು ಚೂರು ಕೊಟ್ಟೆ ಅನ್ನೋರಂಗೆ ಅನ್ನಿಸ್ತಿದೆ ಅಷ್ಟೇ.
8 ಲಕ್ಷ ವಿದ್ಯಾರ್ಥಿಗಳ ಪೈಕಿ 5 ಲಕ್ಷ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. 74% ಬಾಲಕಿಯರು ಪಾಸ್ ಆಗಿದ್ದು ಪೋಷಕರಿಗೆ ಹೆಮ್ಮೆ ತಂದಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.